ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನೇ ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಈ ಕೃತಿಯನ್ನು ನಮ್ಮ ವಾಹಿನಿ ಮುಖಾಂತರವಾಗಿ ನಾನು ಇದನ್ನು ಬಿತ್ತರ ಮಾಡ್ತಾಯಿದ್ದೇನೆ, ವಾಚನ ಮಾಡ್ತಾಯಿದ್ದೇನೆ. ಇಲ್ಲಿ ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ಆತನು ಕೊರವಂಜಿ ರೂಪದಿಂದ ದರ್ಶಾನಿ ಮಂದಿರಕ್ಕೆ ಬಂದು ಅವರ ಮನುಷ್ಯನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾ ಸಂಶಯಗಳನ್ನು ನಿವಾರಣೆ ಮಾಡ್ತಾ ಇರುವಾಗ ನಾವು ನಮಸ್ಕಾರ್ಯ ಹೆಂಗೆ ಮಾಡಬೇಕು ಅನ್ನುವಂಥ ದೂತೆ ಮತ್ತು ದರ್ಶಾನಿ ಸತ್ಯಭಾಮೆಯ ಪ್ರಶ್ನೆಗೆ ಇಲ್ಲಿ ಮಾಯಾವಿ ಅಂತ ಕೃಷ್ಣ ಕೊರವಂಜಿ ರೂಪದಲ್ಲಿ ಹೇಳ್ತಾ ಇದ್ದಾನೆ. ನೋಡ್ದೂತೆ, ನಮಸ್ಕಾರ ಗೌರವದ ಪ್ರತೀಕ. ಪರಸ್ಪರಿಗೆ ಒಬ್ಬರೊಬ್ಬರು ಭೇಟಿಯಾದಾಗ ನಾವು ಗೌರವ ಸೂಚಿಸಬೇಕು. ಇದರಾಗ 8 ಪ್ರಕಾರದಾವ. ಕೊರಂಜಿ ಏನು ನಮಗಷ್ಟು ಬಿಡಿಸೋದು 8 ಪ್ರಕಾರ ನಮಸ್ಕಾರ ಅದಾವು, ನಮಗೆ ಗೊತ್ತೇ ಇಲ್ಲಲ್ಲ. ಅದನ್ನೇ ಹೇಳ್ತಾನೆ ಚಿತ್ತಕೊಟ್ಟಗಳು. ನೋಡು, ಶರೀರದಲ್ಲಿ ಹಣೆ ಏನದಲ್ಲ, ಇದು ಈಶ್ವರನ ವಾಸಸ್ಥಾನ. ಅಂದರೆ ಇಲ್ಲಿ ಪರಮೇಶ್ವರ ತನ್ನಂಗಾತು. ಹಣೆಗೆ ಕೈ ಹಚ್ಚಿ ನಮಸ್ಕಾರ ಮಾಡಿದರೆ ಅದು ಮಹಾದೇವರಿಗೆ ಅಂದರೆ ಈಶ್ವರನಿಗೆ ಮುಡ್ತೈತಿ. ಹಾಗೆ ಈ ಹೃದಯ ಸ್ಥಳದಲ್ಲ, ಇದು ಎದೆ, ಇಲ್ಲಿ ಮಹಾವಿಷ್ಣು ಇರ್ತಾನೆ. ಅಂದರೆ ಹೃದಯದೊಳಗೆ ವಿಷ್ಣು ಇರ್ತಾನೆ, ಅದಕ್ಕೆ ಅದು ಮಹಾವಿಷ್ಣುವಿನ ಸ್ಥಾನ. ಅದಕ್ಕೆ ಎದೆಗೆ ಹಚ್ಚಿ ನಮಸ್ಕಾರ ಮಾಡಬೇಕು. ಇದು ವಿಷ್ಣು ಪರಮಾತ್ಮಗೆ ಮುಡ್ತದೆ. ಮತ್ತು ಹೊಟ್ಟೆ ಹೊಂಕಳಕ್ಕೆ ಹಚ್ಚಿ ನಮಸ್ಕಾರ ಮಾಡಿದ್ರೆ, ಅಂದರೆ ಈ ಹುಡುಗರು ಥ್ಯಾಂಕ್ಸ್ ಅಂತ ಕೊಡ್ತಾರಲ್ಲ, ಅವ್ರು ತಿಳಿಯದೇ ಮಾಡಲಿ ಹೊಕ್ಕಳಕ್ಕೆ ಹಚ್ಚನ ಅವ್ರು ಮಾಡ್ತಾರಂತ ಪರಸ್ಪರ ಕೈಗಳನ್ನು ಜೋಡಿಸ್ತಾರೆ. ಇಲ್ಲಿ ಹೊಕ್ಕಳಂತಂದ್ರೆ ಬ್ರಹ್ಮದೇವರು ಇಟ್ಟಾರೆ. ಅಂದರೆ ವಿಷ್ಣು ಪರಮಾತ್ಮನ ಒಂದು ನಾವಿಯ ಇಂದ ಏನೈತಿ ಕಮಲ ಪುಷ್ಪ ಉತ್ಪನ್ನ ಆಗೈತಿ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಕೊರೋನಿ ಅಂದರೆ ನೋಡುತ್ತೆ, ಸದ್ಗುಣಗಳ ಪ್ರತೀಕ ಅಂತ ಸಮುದ್ರ ಅನ್ನುವಂಥ ಆನಂದ ಸಾಗರದಲ್ಲಿ ನುಡಿಯಲ್ಲಿ ಪರಮಾತ್ಮ ಶೇಷಶೇನಾಗಿ ಆನಂದದಿಂದ ಮಲ್ಕೊಂಡಾಗ ಆಗ ಏನಂತಂದ್ರೆ ಅವನ ನಾಭಿಯಿಂದ ಕಮಲ ಪುಷ್ಪ ಹುಟ್ಟೈತಿ. ಆ ಕಮಲ ಪುಷ್ಪದಲ್ಲಿ ಬ್ರಹ್ಮದೇವರು ಹುಟ್ಟ್ಯಾರು. ಅದಕ್ಕಾಗಿ ಹೊಕ್ಕಳಂತಂದ್ರೇನು, ಅದು ಬ್ರಹ್ಮಸ್ಥಾನ, ಬ್ರಹ್ಮನಿರುವಂಥ ಸ್ಥಾನ. ಆಗ ಹುಡುಗರಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ರು ಕೂಡ ಅದು ಬ್ರಹ್ಮದೇವರಿಗೆ ಮುಡ್ತೈತಿ. ಹಿಂಗೆ ನಮಸ್ಕಾರದ ಹಕ್ಕಿಕತ್ ಹಿಂಗೆಲ್ಲ ಐತೈತಿ. ನಮಗೆ ಗೊತ್ತಿರಲಿಲ್ಲ ಬಿಡುವ ಕೊರಂಜಿ. ನಮ್ಮ ಹಳ್ಳಿ ಮಂದಿ ಬೆಳಗ್ಗೆದ್ದು ಕೂಡಲೇ ಒಬ್ರಿಗೊಬ್ಬರು ಭೇಟಿ ಆದಾಗ ಏನು ಮಾಡ್ತಾರಂದ್ರೆ, ಹೊರಗಡೆ ಹೋಗ್ಬೇಕಲ್ಲ. ಹೊರಗಡೆ ಅಂದ್ರೆ ಹೊರಗಡೆ ಏನು ತಿಳಿದಿಲ್ಲ ನನಗೆ. ಹೊರಗಡೆ ಅಂತಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನೋಡು ಯಾಕೆಂತಾರೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮಾಡೋಕ್ಕಾಗೆ ನಮ್ಮ ಹಳ್ಳಿ ಮಂದಿ ಹೊರಗಡೆ ಹೋಗ್ತಿರ್ತಾರೆ. ಅದಕ್ಕೆ ಅಂತಾರೆ, ಅವ್ರೇನಂತಾರೆ ತಂಬಿಗೆ ತೊಗೊಂಡು ಹೋಗೋದು ಅಂತಾರೆ. ಎಷ್ಟು ಚಂದ ಮಾತಾಡ್ತೀಯ, ಇಲ್ಲಿ ಇದ್ದಂಗೆ ಹೇಳಾಕತ್ತಾನ. ಅಂದರೆ ತಂಬಿಗೆ ತೊಗೊಂಡು ಹೋಗೋದು ಅಂದರೆ ಏನು ತೊಗೊಂಡು ಕೈಯಾಗಿ ಮಾಡ್ತಾರೋ, ತಂಬಿಗೆ ಹಿಡಿದಿರ್ತಾರೆ. ಮತ್ತು ಅದು ಯಾರ ಬೆಟ್ಟ ಆದ್ರೆ ಆ ತಂಬಿಗೆನ ಎದೆ ಮಾಟ ತಂದು ನಮಸ್ಕಾರಿ ಎದ್ರಿ ಅಂತಾರೆ. ಯಾವ ದೇವ್ರು ಮುಡ್ತೈತಿ ಅದು ಕೊರಂಜಿ ಅಲ್ಲ, ಅಟ್ಟು ತಿಳಿದಿಲ್ಲ ನನಗೆ. ನೋಡವ್ರು ಎಲ್ಲಿ ಮಠ ತಂದಿರ್ತಾರೆ, ತಂಬಿಗೆ ಎದೆ ಮಠ ತಂದಿರ್ತಾರೆ. ಎದೆ ಮಠ ತಂದು ಹೇಳ್ತಾರೋ ಎದ್ರಿ ಅಂತ ಹೇಳ್ತಾರೆ. ನೋಡಿ, ಎದ್ರಿ ಅಂತ ಅನ್ನೋದಾಗ ಹೇಳಿದ್ರೆ ನಾವು ಎದ್ದೇವಿ, ನೀವು ಎದ್ರಿ ಅಂತ ಕೇಳ್ತಾರೆ. ಅಂದರೆ ಏನು ಕೊರಂಜಿ ನೋಡಮ್ಮ, ಸೂಕ್ಷ್ಮವಾಗಿ ತಿಳ್ಕೊಬೇಕು. ಯಾಕಂತಂದ್ರೆ ಮನುಷ್ಯ ಊಟ ಮಾಡಿ ಮಲಗಿದ ಅಂತಂದರೆ, ಮಲಗೋದು ಅಂದ್ರೇನು, ಸುಷುಪ್ತಿ ವ್ಯವಸ್ಥೆ. ಸುಷುಪ್ತಿ ವ್ಯವಸ್ಥೆ ಅಂದ್ರೂ ಅದು ಏನಾರ ಕಬರ್ ಇರ್ತೈತೇನು. ನಿದ್ರೆಯಾಗಿ ಎಲ್ಲಿದೆ ಕೊರಂಜಿ, ನಮ್ಮದು ಕಬರೋದಿಲ್ಲ. ನನ್ನ ಮೈ ಮೇಲೆ ಬಟ್ಟೆ ಆ ಕಡೆ ಹೋಗಿರ್ತದೆ ನಮಗೆ ಗೊತ್ತಿರೋದಿಲ್ಲ. ಓದ್ತು ನಿದ್ದೆಗೆ ಹಂಗೆ ಬಿದ್ದಿರ್ತೈತಿವ ಮನುಷ್ಯ, ಹೌದಲ್ಲೋ. ಏನಿದೆ ನಿದ್ರಾವಸ್ಥೆ ಅಂದ್ರೆ ಇದು ಸಾವಿನ ಪ್ರತೀಕ. ಅಲ್ಲಿ ಏನೇನೂ ಇರೋದಿಲ್ಲ, ಆದರೆ ತನ್ನ ಅರಿವು ಮಾತ್ರ ಇರ್ತೈತಿ. ಹೆಂಗೆ ಕೊರಂಜಿ ಅಲ್ಲ, ಬೆಳತನಕ ನೀನು ಮಲ್ಕೊಂಡ ನಂತರ ಬೆಳಗ್ಗೆದ್ದು ಕುಲಿ ಏನಂತೀ, ನಾನು ಚಲೋ ನಿದ್ದೆ ಆಯ್ತು, ಆರಾಮ ಇದ್ದಂತ. ಆರಾಮ ಇರಬೇಕಂತಂದ್ರೇನು, ಅಲ್ಲಿ ಸಾವಿನ ಸ್ಥಿತಿ. ಸಾವು ಅಂತಂದ್ರೆ ಏನು, ನಾನು ಏನೇನೂ ಇಲ್ಲ ಅಂತ ಹೇಳ್ಕೊಂಡು ಅದೇ ಬುರುಡಿ ಹೇಳೋದಂತನು ಚೇತನ ಸ್ವರೂಪ. ಅದಕ್ಕಾಗಿ ಎದ್ರಿ ಇದೆ ಅಂದರೆ ನಿನ್ನೆ ನೀವು ಸತ್ತಿದ್ರಿ ಇವತ್ತು ಎದ್ರಿ ನಾನು ಹಾಗೆ ತಿಳ್ಕೊಬೇಕು. ಯಾವಾಗಲೂ ನಿದ್ರಾವಸ್ಥೆಯಲ್ಲಿ ಇರತಕ್ಕಂಥ ಮನುಷ್ಯ ಪುನರ್ ಜಾಗೃತಾವಸ್ಥೆಯೊಳಗೆ ಬರೋದು ಅಂತಂದ್ರೇನು, ಎದ್ರಿ ಅಂತಂದ್ರೆ ನೀನು ಹೋಗಿದ್ರಿ ಇವತ್ತು ಬಂದ್ರಿ ಅಂದಂಗೆ. ಇದು ಹಿಂಗೆ ಕೊರಂಜಿ ಇವೆಲ್ಲ ನನಗೆ ಗೊತ್ತೇ ಇಲ್ಲ ಬಿಡುವ.
ನಿನಗೇನು ಗೊತ್ತಾಗತಿ, ಅದು ನಿಮ್ಮಂಥ ಸಿಗಬೇಕಲ್ಲ, ಸಿಕ್ಕಾಗನ ಗೊತ್ತಾಗೋದು. ಹಾತ್ ಬಿಡುವ, ಅವರು ಬೇರೆ ಕಡೆ ಹೋಗಾರು, ತಂಬಿ ತೊಗೊಂಡು ಹೋಗಾರು, ಎಲ್ಲೇ ಹೋಗಾರು, ಅವರು ಇಲ್ಲಿ ಎದಿಮಠ ಮಾಡಿ ನಮಸ್ಕಾರ ಮಾಡ್ತಾರೆ ಅನ್ಕೊಳ್ಳೆ, ಇದು ವಿಷ್ಣು ಪರಮಾತ್ಮಗೆ ಮಾಡಿತು, ನಿನ್ನ ಮಾತು ಕರೆಯಿತು. ಹೌದಲ್ಲ, ಎದಕ್ಕೆ ನಮಸ್ಕಾರ ಮಾಡಿದ್ರೆ ವಿಷ್ಣು ಪರಮಾತ್ಮಗೆ ಮುಡಿತು ಅಂದಂಗೆ. ಕೊರಂಜಿ ಕೆಲವು ಮಂದಿ ಈಗ ಪೊಲೀಸರು ಇರ್ತಾರಲ್ಲ, ಮತ್ತು ಸಮವಸ್ತ್ರ ಇರ್ತಾರಲ್ಲ, ಮುಗಾಡ್ಸಿರ್ತಾರೋ, ಸೇವಾದಾರ ಇರ್ತಾರೋ, ಅವರು ಸೆಲ್ಯೂಟ್ ಹತ್ತಿರ ಹಿಂಗೆ ಹಣಿಗೆ ಕೈ ಹಚ್ಕೊಂಡು ಮಾಡ್ತಾರಲ್ಲ, ಏಕ್ದು ಅಂತಿರ್ತಾರೆ. ಇದು ಹಿಂಗೆ ಮಾಡಿದ್ರೆ ಯಾರಿಗೆ ಮುಡ್ತೈತಿ? ವಿಚಾರ ಮಾಡೋದು ಈ ಕೈಯಲ್ಲಿ ಬಂದಿರ್ತದ, ಎರಡು ಕೈ ಕುಡಿಸಿದ್ರೆ ಇಲ್ಲಿ ಮುಡ್ತೈತಿ, ಎಲ್ಲಿ ಮುಡ್ತೈತೋ ಅದು ಹನಿಗೆ ಮುಚ್ಚೈತಲ್ಲ. ಹೌದು, ಅದು ಹೋಗಿ ಏನಾಗ್ತೈತೆ ಅಂದ್ರೆ ಇಲ್ಲಿ ಕೊಡ್ತೈತಿ, ಇದು ಮಹಾದೇವರ ಸ್ಥಾನ. ಅಯ್ಯ ಕೊರಂಜಿ ಎಲ್ಲಿ ಸ್ಥಾನ ಬಿಡವ, ಇದು ಅವ್ರ ಸಂಜೆ ಬಸ್ತಾನ. ಪೊಲೀಸರು ಹುಮ್ಗಾಡ್ಸರು ಹಂಗೆ ಬಿಡ್ತಾರೆ ತಗೊಳ್ಳಿ ಮಂದಿನ, ಹಾಗೆಲ್ಲ ಮಾತಾಡಬಾರ್ದೈತಿ. ಸೆಲ್ಯೂಟು ಹೊಡೆಯಾಗೂ ಕೂಡ ಅದು ಹಣೆಗೆ ಹತ್ತೋದ್ರಿಂದ ಅದು ಮಹಾದೇವರ ಸ್ಥಾನ. ಅವರ ನಮಸ್ಕಾರ ಈಶ್ವರನಿಗೆ ಮಾಡ್ತದೆ ಅಂತ ತಿಳ್ಕೊಬೇಡು. ಮತ್ತು ಪೊಲೀಸರು ಅಂತಂದರೆ ಪೊಲೀಸರಂದ್ರೆ ಹಾಗೆ ಮಾತಾಡಬಾರ್ದು. ಆರಕ್ಷಕರು ಅಂದರೆ ನಮ್ಮ ರಕ್ಷಣೆ ಮಾಡಲಿಕ್ಕೆ ನಿಯೋಜಿತವಾಗಿರುವಂಥ ಅವರು ಸರ್ಕಾರಿ ಸೇವಕರು ಅಂತ ತಿಳ್ಕೊಬೇಕು. ಆದ ಬಿಡ ನೀವು ಭಾಳ ಸುಧಾರಿಸಿ ಹೇಳ್ತೀನಿ. ನಮ್ಗೆ ಕೊರೋಜಿ ನಮ್ಗೆ ಸಾಲಿ ಹುಡುಗರು ಭೇಟಿಯಾದಾಗ ಒಬ್ರಿಗೊಬ್ರು ಕೈ ಹೆಚ್ಚಿಗೆ ಹೆಂಗಸ್ ಅಂತಾರಲ್ಲ, ಅದಂತಂದ್ರು ಏನು ಮಾತಾಡ್ತೀಯ ಅಲ್ಲ, ಅವ್ರು ಏನಂತಾರನ್ನೋ ಸರಿಯಾಗಿ ಗೊತ್ತಿಲ್ಲ. ಹೆಂಗಸ್ ಅಂತಂತಿ, ಹಂಗಸಲ್ಲ ಅದು ಥ್ಯಾಂಕ್ಸ್ ಅಂತ ಹೇಳೋದು ಆಂಗ್ಲ ಪದ, ಅಂದರೆ ಇಂಗ್ಲೀಷ್ ಪದ. ಅವರ ಕೈ ಎಲ್ಲಿರ್ತೈತಿ ನೋಡು ನಾಭಿ ಇರ್ತಾರೆ, ಹೊಕ್ಕ ಥರ ಇರ್ತೈತಿ. ಅವ್ರು ಪರಸ್ಪರ ಒಬ್ರಿಗೆ ಥ್ಯಾಂಕ್ಸ್ ಅಂತಾರೆ. ಇಲ್ಲಿ ಯಾರು ಇರ್ತಾರೆ ಹೆಚ್ಚು ನಿನಗೆ? ಹುಂಕಳಲ್ಲಿ ಬ್ರಹ್ಮದೇವರು ಇರ್ತಾರೋ ಅಂತ ಅವರು ಶಾಣೆ ಇದ್ದಂಗೆ ಆತ್ಲದು ಕೊರಂಜಿ. ಮತ್ತು ಯಾರು ಶಾಣೆ ಇಲ್ಲದತೆ ಲೋಕದಲ್ಲಿ ಹುಟ್ಟಿದವರೆಲ್ಲರೂ ಶಾಣ್ಯಾರದಾರ. ಅದು ಹೆಂಗೆ ಕೊರಂಜಿ ನೋಡುತ್ತೆ. ಅಮಂತ್ರಂ ಅಕ್ಷರಂ ನಾಸ್ತಿ ಮೂಲಂ ವನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ಥ ತತ್ವ ದುರ್ಲಭ ಅಂತ ಸ್ತುತಿನ ಸಾಕು. ಏನೇನಂದು ನನಗೆ ತಿಳಿಲಿಲ್ವ ಅಂದರೆ ಅಮಂತರಂ ಅಕ್ಷರಂ ನಾಸ್ತಿ ಅಂತಂದ್ರೆ ಹಿಡ್ಕೊಂಡು ಜ್ಞಾನಮಠ ಅಂದರೆ ಎಲ್ಲ ಅಕ್ಷರಗಳು ಏನದಾವ ಅಂದರೆ ಪೂಜ್ಯನೇ ಅದಾವ ಹಿಂಗಂದು. ಹೌದು, ಮತ್ತು ಅಂದ್ರೆ ಅಕಾರ ಬ್ರಹ್ಮ ಅದಲ್ಲ, ಅಂದರೆ ಮಕಾರ ವಿಷ್ಣು, ಮುಂದೆ ಓಂ ಅಂತ ಹೇಳ್ತಾರಲ್ಲ, ಅಕಾರ ಮಕಾರ ಉಕಾರಗಳಂತಂದ್ರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಸಂಗಮ. ಹಿಂಗೆ ಪ್ರತಿಯೊಂದು ವರ್ಣ, ಒಂದೊಂದು ಅಕ್ಷರ, ಪ್ರತಿಯೊಂದು ಶಬ್ದ ಇವೆಲ್ಲ ಇರೋದ ಪೂಜ್ಯನೇ ಅದಾವಂತ ತಿಳ್ಕೊಂಬಿಡೋದು ಪೂಜ್ಯ. ಹಿಂಗಂದು ಕೊರಂಜಿ ಅಷ್ಟೇ ಅಲ್ಲ ನೋಡು. ಈಗ ಪ್ರತಿಯೊಂದು ಸಸ್ಯ ಏನದಲ್ಲ ಅದು ಔಷಧೀಯ ಗುಣಗಳನ್ನು ಹೊಂದೈತಿ. ಹಂಗೆ ನಮಗೆ ಗೊತ್ತಾಗ ಹಾಗಲ್ಲ. ನೋಡು, ಕರಿಕೆ ಇರಲಿ, ಹಾತಳಿಕೆ ಇರಲಿ, ಬೇಕಾದೊಂದು ಸಸ್ಯ ತಗೋ, ಆ ಸಸ್ಯ ಏನಾಗಿತ್ತಂದ್ರೆ ಔಷಧೀಯ ಗುಣಗಳನ್ನು ಹೊಂದೈತಿ. ಆದರೆ ನಮಗೆ ಗೊತ್ತಿರಬೇಕು ಯಾವ ಸಸ್ಯ ಯಾವ ಔಷಧಕ್ಕೆ ಬರ್ತೈತಿ ಅಂದ್ರೆ ನಿಮ್ಗೆ ಗೊತ್ತಿದ್ದರೆ ಮಾತ್ರ ಅದನ್ನು ಹೇಳಕ್ಕೆ ಬರ್ತೈತಿ. ಮತ್ತು ಗೊತ್ತಿಲ್ಲದೆ ಯಾವುದರ ತಪ್ಪಲೆ ಎದರ ತಿಂದರೆ ಅದಾಗಲ್ಲ. ಅದಕ್ಕೆ ಅಮಂತರಂ ಅಕ್ಷರಂ ನಾಸ್ತಿ ಮೂಲಂ ವನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಅಂದ್ರೇನು ಕೊರೋಂದು ನನ್ನ ಮಾತಾ ಅಲ್ಲ. ಅಯೋಗ್ಯ ಪುರುಷೋ ನಾಸ್ತಿ ಅಂದರೆ ಲೋಕದಲ್ಲೇ ಎಷ್ಟು ಮಂದಿ ಹುಟ್ಟಿದಾರ, ಎಷ್ಟು ಜೀವಿಗಳು ಹುಟ್ಟಿದಾವು, ಯಾರೂ ಅಯೋಗ್ಯರು ಇಲ್ಲ. ಏನೇನು ಮಾತಿನ ಅರ್ಥ ಅದು ಏನು ನನಗೆ ತಿಳುವಳಿಕೆ ಇಲ್ಲ. ಯಾಕಂತಂದ್ರೆ ಲೋಕದಲ್ಲಿ ಹುಟ್ಟಿದವರು ಎಲ್ಲರೂ ಯೋಗ್ಯರದಲ್ಲಿ ಹೌದು ಮಾತ್ರ. ಮತ್ತು ಅಲ್ಲಲ್ಲೇ ಮತ್ತು ಜಗಳ ಪಗಳ ಕದನ ಆಗ್ತಿರ್ತಾವೆ. ಯಾಕೆ ಅದು ಯಾಕಾಗ್ತದೆ ಅಂದರೆ ಸ್ಥಾನಪಲ್ಲಟ ಅಂದರೆ ಏನು ಕೊರಂಜಿ ನೋಡು. ಯಾರು ಎಲ್ಲಿರಬೇಕು ಅಲ್ಲಿದ್ದರೆ ಏನಾಗೋದಿಲ್ಲ. ಅದು ಏನಾಗಿತ್ತು ಅಂದರೆ ಕರ್ಮಗತಿಯಿಂದ ಏನಾಗಿತ್ತಂದ್ರೆ ಅವರು ಸ್ಥಾನಪಲ್ಲಟ ಆಗಿರ್ತದೆ. ನೀ ಏನಂತ ನನಗೆ ತಿಳಿವಾತ್ ನೋಡುವ ಕೊರಂಜಿ, ನಿನಗೆ ತಿಳಿಯೋಂಗೆ ಹೇಳ್ತಾನೆ ಸ್ಪಷ್ಟವಾಗಿ ಕೇಳು. ಈಗ ಒಬ್ಬ ಸಾಲಿ ಮಾಸ್ತರ್ ಆಗುವಂಥ ಯೋಗ್ಯತೆ ಅಂತ ತಿಳ್ಕೊ. ಅವು ಸಾಲಿ ಮಾಸ್ತರ್ ಆದಾಗ ಹೋಗಿ ತಹಸೀಲ್ದಾರ್ ಆದರೆ ಏನಾಕತ್ತಂದ್ರೆ ಅವಾಗಲ್ಲೇ ಆಡಳಿತ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದ್ರ ಜ್ಞಾನ ಇರೋಂಗಿಲ್ಲ. ಹಿಂಗೆ ಸ್ಥಾನಪಲ್ಲಟ ಇದೆ. ಮತ್ತು ಒಬ್ಬ ತಹಸೀಲ್ದಾರ ಆಗುವಂಥ ಒಬ್ಬ ವ್ಯಕ್ತಿ ಅವ ಶಾಲೆ ಮಾಸ್ತರ್ ಆದಂತಂದ್ರೆ ಅವಾಗಲ್ಲಿ ಕಲ್ಸಾಕನ ಬರೋಂಗಿಲ್ಲ. ಯಾಕಂತಂದ್ರೆ ಸ್ಥಾನಪಲ್ಲಟ ಆಗಿರೋಂಥ ಆ ಜ್ಞಾನ ಅವಾಗ ಇರೋದ್ರಿಂದ
ಹೀಗಾಗಿ ವ್ಯಕ್ತಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಸಮಾಜ ನಿರ್ಣಯ ಮಾಡಬೇಕು. ಸರಿಯಾದ ವ್ಯಕ್ತಿಗೆ ಸರಿಯಾದ ಸ್ಥಾನಗಳನ್ನು ಕಲ್ಪಿತ ಮಾಡಿದರೆ ಆಗ್ತತಿ, ಅವನೊಂದು ಸಮಾಜನೂ ಸುಧಾರಣೆ ಆಗ್ತತಿ, ಅವನ ವೈಯಕ್ತಿಕವಾದ ಜೀವನವೂ ಹಸನಾಗ್ತತಿ. ಮುಂದೆ ಏನಾಗತ್ತಂದ್ರೆ ಜೊತೆಗೆ ನೋಡು ಎಲ್ಲರಿಗೂ ಒಳ್ಳೆಯದನ್ನ ಆಗ್ತತಿ. ನೋಡ್ಕೊರೋದು ಇಷ್ಟೆಲ್ಲ ಹೇಳ್ತೀವಿ, ನಮಗೇನೇನೋ ಗೊತ್ತಾಗಲು ಕರೆ ಹಂಗೆ ಕೇಳ್ಕೊತ ಹೋದಿವ. ಮತ್ತು ಈಗ ನೀ ಎಲ್ಲ ಹೇಳಿದಿ, ನೀ ಹೇಳಿದ ಒಟ್ಟು ಹುಟ್ಟಿದಾಗ ಎಲ್ಲರೂ ಚರಣೋದಾರ ತಂದು ಅದು ಬರ್ಬೋದು. ನಾನು ಚಲೋ ಇದ್ದಂಗೆ ಆಗಲ್ಲ, ಅಲ್ಲ ನೀನು ಚಲೋ ಇದಿ, ಯಾಕೆ ನೀನು ಸೇವೆ ಮಾಡ್ತೀಯಲ್ಲೋ ನೋಡು. ಸತ್ಯಭಾಮ ತಾಯಿ ಮಂದಿರೊಳಗೆ ಸೇವೆ ಮಾಡ್ತಾಯಿದ್ದು ನೀನು ಯೋಗ್ಯದಿ, ಸತ್ಯಭಾಮಕ್ಕೆ ಪರಮಾತ್ಮ ತಾಕಿ ಯೋಗ್ಯದಳು. ಅದಕ್ಕೆ ಅಯೋಗ್ಯ ಪುರುಷೋಣ ಅಸ್ತಿ ಅಂತೇಳಿ ಹೇಳ್ತಾರೆ. ಅಂದರೆ ಈ ಭಗವಂತನ ಸೃಷ್ಟಿಯೊಳಗೆ ಏನು ಹುಟ್ಟಿದಾರೋ ಎಲ್ಲರೂ ಯೋಗ್ಯರೇ ಇದ್ದಾರೆ. ಆದರೆ ಅವರಿಗೆ ಸಿಗಬೇಕಾದಂಥ ಸ್ಥಾನಗಳು ಸಿಗೋದ್ರಿಂದ ಏನಾಗ್ತದೆ ಅಂದರೆ ಅವರು ಅತೃಪ್ತರಾಗಿರ್ತಾರೆ. ಅದಕ್ಕಾಗಿ ಯಾರೂ ಯಾರನ್ನೂ ದೂಷಣೆ ಮಾಡೋಕ್ಕೆ ಬರೋಂಗಿಲ್ಲ. ಆತು ಬಿಡುವ, ನೀ ಇಷ್ಟೆಲ್ಲ ಹೇಳಿದಿ, ನಮಗೂ ಎಲ್ಲ ತಿಳಿತೈತಿ. ಆದರೂ ಏನು ಮಾಡುವ, ಈ ಜಗತ್ತನ್ನು ಹಿಂಗೆ ನೋಡು, ಪರಮಾತ್ಮ ಒಬ್ಬರ ಸುಖಿದಾರ ಅಂತಂದು ಯಾಕೆ ಸುಖಿ ಇಲ್ಲ? ಅಲ್ಲ ಎಲ್ಲಿ ಸುಖಿ ಅದಾರ ಬಿಡುವ. ನೋಡು, ಒಬ್ಬವ ಬಡವಾಗ ಹೊಟ್ಟೆ ತಿಂತಾದ್ರೆ ಈ ಶ್ರೀಮಂತರ ತಾವು ಇಳ್ಕೊಂಡು ಒಂದು ಮನೆ ಕೀರ್ತಿ ಚಿಂತಿ ಲೋಕದಾಗ ಒಬ್ಬರು ಸುಖಿ ಆಗಲಿಲ್ಲ ಬಿಡುವ. ಹಾಗೇನಿಲ್ಲ ಗೊತ್ತೇ. ನೋಡು, ಸುಖ ಅನ್ನೋದು ತಾನು ತಂದ್ಕೋಬೇಕು. ಅಂದರೆ ಅಲ್ಪ ತೃಪ್ತಿ ಪರಮ ಸುಖಿ ಅಂತೇಳಿ ತನಗೆ ನೆಲಕಲಾರ್ದಕ್ಕೆ ಕೈ ಹಿಡಿದ್ರೆ ಸಿಗೋದಿಲ್ಲ. ಅದಕ್ಕೆ ನೋಡು, ಏನು ದೇವರೇ ಕೊಟ್ಟಿರ್ತಾನೆ ಅದರೊಳಗೆ ನೀವು ತೃಪ್ತಿಯಿಂದ ಮಾಡಿದ್ರೆ ಅಲ್ಲೇ ನಿನಗೆ ಸುಖ ಕಾಣ್ತತಿ. ಹಿಂಗಂದು ಕೊರಂಜಿ ಅದು ಕರೆ ಬಿಡುವ. ನಿನ್ನ ಮಾತು ಸುಮ್ಮನೆ ಆಗಬೇಕು ಇರಬೇಕು ಅಂತ ಹೇಳಿದ್ರೆ ನಮಗೆಲ್ಲಿ ಸಿಗಬೇಕು? ಅದಕ್ಕೆ ದೇವರು ಕೊಟ್ಟದ್ರಾಗನೇ ಇರಬೇಕಂತ ಹೇಳಿ ಹೌದಮ್ಮ. ಅದಕ್ಕೆ ಹೇಳಿಲ್ಲ, ಅಲ್ಪ ತೃಪ್ತಿ ಪರಮ ಸುಖಿ, ಇದ್ದಾಗ ಸಂತೋಷವಾಗಿರಬೇಕು. ಲೋಕದಲ್ಲಿ ನೋಡುವ ಪರಮಾತ್ಮ ಯಾರನ್ನೂ ಉಪವಾಸ ಇಟ್ಟಿಲ್ಲ, ಹಾಗೂ ಯಾರನ್ನೂ ಆರಾಮಿಟ್ಟಿಲ್ಲ. ಯಾಕೆ? ಮಾಯಾ ಪ್ರಪಂಚ ನೋಡು, ಎಲ್ಲ ನೋಡುವುದೇ ಮಾಯಾ ವಿಶೇಷವಾಗಿ ಪ್ರಬಲ ಆಗಿರೋದ್ರಿಂದ ಆ ಒಂದು ಸತ್ವಗುಣದ ಪ್ರತೀಕವಾಗಿರುವಂಥ ಆ ಒಂದು ಪರಮಾತ್ಮನ ಅಸ್ತಿತ್ವದಲ್ಲಿ ಸ್ವರೂಪ ಆನಂದದಲ್ಲಿ ಇರಬೇಕಂತಂದ್ರೆ ಆಗೋದಿಲ್ಲ. ಅದು ನೋಡಿಬಿಡ್ರೆ ಮಾಯ ಆಗಿರ್ತೈತಿ. ಅಂದರೆ ಕರೆಗೆ ಕೊಡುಂಜಿ ಅದಕ್ಕೆ ಹೇಳ್ತಾರವ, ತಿನ್ನ ಲೋಕದೊಳಗೆ ನಿಶ್ಚಿಂತಾಗಿರವ ಯಾರೂ ಇಲ್ಲಂತಾರೆ. ಒಬ್ಬ ಸತ್ತ ಇರ್ತಾನಂತ, ಯಾವ ಹುಟ್ಟಿಲ್ಲ ನೋಡಿ ಅವ ಇರ್ತಾನಂತ. ಹೌದು ಕೊರಂಜಿ, ನಿನ್ನ ಮಾತು ಕರೆದ. ನೋಡುತ್ತೇನು, ಯಾರು ಈ ಸಂಸಾರ ತಾಪತ್ರಯದೊಳಗೇನು ಬಿದ್ದಿದ್ದಾರ ಮಾಯಾ ಪ್ರಪಂಚದೊಳಗೆ, ಅವರು ಒಂದಿಲ್ಲ ಒಂದು ಮಾಯಾ ಸಂಕೋಲೆಯಲ್ಲಿ ಇರಲಿಕ್ಕೆ ಬೇಕದ. ಅದು ಲೋಕಾರೂಢಿ ಮಾತದ. ಇನ್ನು ಯಾರು ಹುಟ್ಟಿಲ್ಲ ಅಂತಂದರೆ, ತಾಯಿಯ ಗರ್ಭವನ್ನು ಸೇರಿಲ್ಲ ಅಂತಂದ ಕೂಡಲೇ ಅಲ್ಲಿ ಏನಾಗ್ತದೆ, ತನ್ನದೇ ಅಂತ ಒಂದು ಜೀವಾತ್ಮ ಸ್ಥಿತಿ ಇರ್ತೈತಿ. ಯಾವಾಗ ತಾಯಿಯ ಗರ್ಭ ಪ್ರವೇಶ ಆಗ್ತದೆ ಆವಾಗಿಂದ ಶುರುವಾಗ್ತದೆ. ಹೌದಲ್ಲ ಕೊರೋಜಿ, ಈ ಬಂಕ್ ಹೆತ್ತಾವಂಥದ್ದಲ್ಲ ಆಗಿಂದ ಶುರುವಾಗತ್ತಲ್ಲ, ಎಷ್ಟು ಸೂಕ್ಷ್ಮ ಕೇಳ್ತಿ. ಕಾರಣ ಅಲ್ಲಿ ಏನಾಕೈತೆ ಅಂದ್ರೆ ಪಿಂಡೋತ್ಪತ್ತಿ ಪ್ರಾರಂಭ ಆಗ್ತೈತಿ. ಆವಾಗಿಂದ ತಾಕಲಾಟ ಶುರು ಆಗ್ತೈತಿ. ಇಲ್ಲಿ ಮಟ್ಟ ತಾಯಿ ಗರ್ಭದಿಂದ ಹೊರಗೆ ಬರೋ ಮಟ್ಟ ಅವಾಗ ದೇವ್ರ ನಾಮಸ್ಮರಣೆ ಮಾಡ್ತಿರ್ತೈತಿ ಅಂತ ಕೊರಂಜಿ. ಹೌದು ಹೌದು. ಮತ್ತು ಸಂಕಟ ಬಂದಾಗ ವೆಂಕಟರಮಣ ಯಾರಾದರೂ ಹಂಗೆ ಮಾಡ್ತಿರ್ತಾರೋ. ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂದು ಟ್ಯಾ ಅಂತೈತಿ ಅದು ಆಗ ಎಲ್ಲ ಮರಿತೈತಿ ಅಂತಲ್ಲಿ ಕೊರಂಜಿ. ಖರೇನ ನಿನಗೆ ಗೊತ್ತಿದ್ದದನ್ನು ಹೇಳಾಕತ್ತದಿ. ತಾಯಿಯ ಗರ್ಭದಲ್ಲಿರುವಾಗ ಅಲ್ಲಿರ್ತಕ್ಕಂಥ ಬಾಧೆಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಜೇಲಿನಾಗಿರೋದು ಪಾಡ, ತಾಯಿ ಗರ್ಭದಾಗಿರೋದು ಭಾಳ ಕಷ್ಟ ನೋಡುತ್ತೆ. ಹೌದಯ್ಯವ್ವ, ಅದು ಹೆಂಗೆ ಕುಂಡಿರ್ಬೇಕು ನಾವು? ಅಲ್ಲ ಹಂಗೆ ಗೊತ್ತಿರ್ತೀವಿ, ತಾಯಿನೂ ಅಂತಾಳೋ ಅದನ್ನೆಲ್ಲ ಸಹನ ಮಾಡಬೇಕು. ಯಾವಾಗ ಹೊರಗೆ ಬಂದೆವು ಅಂತ ದೇವರು ಖರೆ ಅದಕ್ಕೆ ಪ್ರತಿಯೊಬ್ಬ ಜೀವಿ ಲಕ್ಷಣ ಹಾಗಿದೆ. ಅದು ಮಾಯಾ ಪ್ರಪಂಚಕ್ಕೆ ಬಿದ್ದ ಮೇಲೆ ಏನಾಗ್ತದೆ ಅಂದರೆ ಪರಮಾತ್ಮನನ್ನು ಮರಿತೀರಿ. ಭಗವಂತ ನೀ ಇಟ್ಟಂಗಿರ್ತೀವಪ್ಪ, ಕರೆದೇ ಬರ್ತೀವಿ ಅಂತೀವಿ, ಒಬ್ಬರಾಗ ಅಂತೀರಿ ಏನು ಅನ್ನೋದು ಕರೆ ಬಿಡೋಗುತ್ತೆ ನನ್ನ. ಯಾಕಂದ್ರೆ ನೋಡು ಕೊರಂಜಿನ ಮಾತು ಕರೆಯೋದ, ನಾವು ಯಾವಾಗ ಈ ಕಡೆ ಈ ಮಾಯಾ ಪ್ರಪಂಚಕ್ಕೆ ಬಂದು ಬೀಳ್ತೀವಲ್ಲ ಅವಾಗ ನಮ್ಮದು ಶುರು ಆಗತ್ತಿತ್ತೇವ. ಅದಕ್ಕೆ ಅಳಾಕೆ ಶುರು ಮಾಡ್ತೀವಿ. ಕರೆಯಾಗ ಯಾವಾಗ ಹೇಳ್ತೀವಲ್ಲ ಕೊರವಂಜಿ ನೋಡಿ, ಯಾವಾಗ ನಾವು ಟ್ಯಾ ಅಂತೇಳಿ ಒಮ್ಮೇನು ಹತ್ತೀವು ಅದೇನು ಬಿಡೋದಲ್ಲ ಬಿಡವ. ಹಂಗೆ ಹೋಗೋ ಮಟ್ಟ ವೈ ವೈ ಅಂತೇಳಿ ಅಳ್ಕೊತ ಹೋಗೋದ, ಕೊನೆಗೊಂದು ಅತ್ಗೋ ಹೊತ್ತ ಹೋಗೋದ. ಜೊತೆ ಹಂಗೆ ಆಗಬಾರ್ದು. ಯಾಕಂದರೆ ನೀ ಬರುವಾಗ ನೀ ಹತ್ಕೋತ ಬರುವಲ್ಲ, ಯಾಕೆ ಆದ್ರೆ ಹೋಗುವಾಗ ನಿನ್ನನ್ನು
ಕಳಿಸ್ಲಿಕ್ಕೆ ಬಂದವರಾಗಲಿ ನಿನ್ನನ್ನು ನಕ್ಕೋತ ಕಳಿಸ್ಬೇಕು, ನಿನ್ನ ಹೆಸರು ಉಳಬೇಕು, ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗತ್ತತಿ. ತಿಳ್ಕೊಂಡಿಲ್ಲೋ? ಭಾಳ ಚಂದ ಹೇಳಿಕೊಂಡ್ರಿ, ನನಗಂತೂ ಭಾಳ ಅಂದತಿ. ಇನ್ನು ಮತ್ತೆ ನಮಸ್ಕಾರ ಮಾಡೋದು ಹೇಳಕತ್ತಿಲ್ಲ, ಹೇಳುವಾಗ ಕೇಳ್ತೇನೆ.